ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಈಗ ನಮ್ಮ ಇಲಾಖೆ ಹೆಸರು ಯಾಕೆ ಬಂತು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ. ಗೊತ್ತಿಲ್ಲ. ನಮ್ಮ ಇಲಾಖೆಯಿಂದ ನಾವು ಯಾಕೆ ಎಲ್ಲೂ ದೂರ ಕರ್ಕೊಂಡು ಹೋಗ್ತಾ ಇಲ್ಲ. ನಮ್ಮ ಇದನ್ನ ಯಾಕೆ ನಮ್ಮ ಇಲಾಖೆ ಬಗ್ಗೆ ನನ್ನ ನೇತೃತ್ವದಲ್ಲಿ ಹೋಗ್ತಾರೆ ಅಂತ ಈ ತರ ಹೇಳಿಕೆ ಕೊಡ್ತಾರೆ ಅಂತ ನನಗೂ ಗೊತ್ತಿಲ್ಲ. ಯಾರು ಹೇಳಿಕೆ ಕೊಟ್ಟಿದ್ರು, ನಮ್ಮ ಮೇಲೆ ಪೊಟೆನ್ಶಿಯಲ್ ಹೇಳಿಕೆ ಕೊಟ್ಟವ್ರೆ ಅಂತ ಹೇಳಿ ನಾನು ನಿನ್ನೆ ಸಂಜೆ ಅವರು ಮಾತಾಡಿ, ಏನ್ರಿ ನೀವ್ ಯಾಕಪ್ಪ ಈ ತರ ಹೇಳಿದ್ಯಾ, ಕೇಳಿದ್ರು ಹೇಳ್ಬಿಟ್ಟೆ ಅಂತ ಅಂದ್ರೆ ಹೆಂಗೆ ಕೇಳ್ಬಿಟ್ಟು ಯಾವ ತರ ಅದರಿಂದ ನಮ್ಮ ಇಲಾಖೆಯಿಂದ ನಾವ್ ಯಾರನ್ನೂ ಟೂರಿಗೆ ಕಳಿಸ್ತಾ ಇಲ್ಲ ಏನೋ. ಮತ್ತೆ ಇದು ಟೂರ್ಗೂ ಲೀಡರ್ಶಿಪ್ ನನ್ನ ಲೀಡರ್ಶಿಪ್ ಏನಿಲ್ಲ. ಇದರಲ್ಲಿ ಅಸೆಂಬ್ಲಿ ನಡೆಯೋ ಟೈಮಲ್ಲಿ ಏನಾಯ್ತು ಅಂತಂದ್ರೆ ಎಲ್ಲ ಸೀನಿಯರ್ MLAs ಎಲ್ಲ ಸೇರ್ಕೊಂಡು 4 ಸಲ 5 ಸಲ ಗಿಟ್ಕೊಂಡು ಎಲ್ಲಾರು ಟೂರ್ ಹೋಗೋಣ ಅಂತೆಲ್ಲ ಅವ್ರು ಚರ್ಚೆ ಮಾಡ್ತಿದ್ರು. ಆ ಚರ್ಚೆನ ನಾನು ಭಾಗವಹಿಸಿದ್ದೆ. ನೀವು ಬನ್ನಿ ಅಂತೇಳಿ ನಂಗೆ ಒತ್ತಾಯ ಮಾಡೋದು. ನೋಡೋಣ ಸಾಧ್ಯವಾದ್ರೆ ಬರ್ತೀನಿ ಅಂತ ಹೇಳಿ. ಬಟ್ ನಾನು ಈಗ ಯಾವ ಟೂರು ಹೋಗ್ತಾ ಇಲ್ಲ. ಏನೋ MLA ಅವರು ಅವರ ಇಚ್ಛೆ ಪ್ರಕಾರ ಹೋಗ್ತಾ ಇದ್ದಾರೆ. ನನಗೆ ಈ ಟೂರ್ಗೂ ಬೇರೆಯವ್ರಿಗೆ ಯಾರಿಗೂ ಸಂಬಂಧ, ನನಗೂ ಸಂಬಂಧ ಇಲ್ಲ, ಯಾವ ಮುಖಂಡರಿಗೂ ಸಂಬಂಧ ಇಲ್ಲ. ಅದನ್ನೇ ನಾನು ಈಗ ನೀವೇ ಬಹಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಪ್ಪ, ಮಾಧ್ಯಮದಲ್ಲಿ ಬಹಳ ದೊಡ್ಡದಾಗಿ ಚರ್ಚೆ ಮಾಡ್ತಾ ಇದ್ದೀರಿ. ಆಮೇಲೆ ನನಗೆ ಒಂದು ಪ್ರಶ್ನೆ ಕಾಡೋದು ಏನಂದ್ರೆ, ಈಗ MLAಗಳು ಎಲ್ಲರೂ ಟೂರ್ ಹೋಗ್ಬೇಕು ಅಂದ್ರೆ ಯಾರು ಪರ್ಮಿಷನ್ ತಗೋಬೇಕು? ಯಾರು ಪರ್ಮಿಷನ್ ಆಗತ್ತೆ? ಅವ್ರ ಸ್ವಂತ ದುಡ್ಡಲ್ಲಿ ಟೂರ್ ಮಾಡಕ್ಕೆ ಯಾರು ಪರ್ಮಿಷನ್ ಅಗತ್ಯ ಇದೆ? ಅದರಿಂದ ಈ ಚರ್ಚೆಗೆ ನಾನು ಅದಕ್ಕೆ ನೆನ್ನೆಯಿಂದ ಟಿವಿ ಹೇಳ್ತಾ ಇದ್ದು, ನಾನು ಇದೆಲ್ಲ ಹೇಳೋಣ ವಿಚಾರ ಅಂತ ಬಂದೆ. ನಮ್ಮ ಇಲಾಖೆಯಿಂದ ನಾನು ಯಾರನ್ನೂ ಎಲ್ಲಿಯೂ ಕಳಿಸ್ತಾ ಇಲ್ಲ. ಅವರು ನನ್ನ ವಿಶ್ವಾಸಿಗಳು ಬಹಳ ಜನ MLAಗಳು ಹೋಗ್ತಾ ಇರೋರು ನನ್ನನ್ನು ಕರೆದಿದ್ರು. ಅದಕ್ಕೆ ನಾನು ನೋಡೋಣ ಅಂತ ಹೇಳಿದೆ. ಬಟ್ ನಾನು ಹೋಗ್ತಾ ಇಲ್ಲ. ನಾನು ಏನೋ ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಸ್ವಂತ ದುಡ್ಡಿನ ಹೋಗ್ತಾ ಇದ್ದಾರೆ. ಅದನ್ನ ಅದಲ್ಲ ಯಾರು ಕಳಿಸ್ತಾ ಇದ್ದಾರೆ ಅಂತ ನೀವು ಏನಾದ್ರು ಹೋಗಿ ಅದಕ್ಕೆ ನೋಡ್ರಿ. ನೋಡಿ, ಈಗ ಪಾರ್ಟಿ ಬಂದ್ರೆ ನಾನು ಹೇಳಕ್ ಬರೋಲ್ಲ. CM ಜೊತೆ ಇದ್ದಾರೋ, DCM ಜೊತೆ ಇದ್ದಾರೋ, ನನ್ನ ಜೊತೆ ಇದ್ದಾರೋ ನಾವು ಹೇಳಕ್ಕಾಗತ್ತಾ? ಇಟ್ಸ್ ನಾಟ್ ಕರೆಕ್ಟ್. ಏನೋ ಅವ್ರ MLAಗಳು ಅವ್ರು ಹೋಗ್ತಾ ಇದ್ದಾರೆ, ಅವ್ರ ಚರ್ಚೆಗೆ ಹೋಗ್ತಾ ಇದ್ದಾರೆ. ನನಗೆ ಇನ್ನೊಂದು ಏನು, ಯಾಕೆ ಅವ್ರು ಭಯ ಆಗ್ಬಿಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ನಾವು ನಮ್ಮ ದುಡ್ಡಲ್ಲಿ ಹೋಗ್ತೀವಿ ಅಂತ ಹೇಳಕ್ಕೆ ಅವ್ರಿಗೆ ಯಾಕೆ ಭಯ, ನನಗೂ ಅರ್ಥ ಆಗ್ತಾ ಇಲ್ಲ. ಸರ್ಕಾರದ ಇಲಾಖೆಯಿಂದ ಕಳಿಸ್ತಾರ? ಈ ಸರ್ಕಾರದ ನೋಡಿ, ಸರ್ಕಾರದ ಇಲಾಖೆಯಿಂದ ಕಳಿಸೋ ಪ್ರಶ್ನೆ ಇಲ್ಲ. ನಾವು ನಮ್ಮ ಇಲಾಖೆಯಿಂದ ಕಳಿಸ್ತಾ ಇಲ್ಲ. ಇವನ್ ನಾನು ಹೋಗ್ತಾ ಇಲ್ಲ. ಓಕೆ, ಸಹಜವಾಗಿ ಹೋಗುವಂತಹ ಸಮಯದಲ್ಲಿ ಕಾರ್ಯದರ್ಶಿಗಳಿಗೆ ಒಂದು ಪತ್ರ ಬರೆದಿರೋದು ವೈರಲ್ ಆಗಿತ್ತು. ಯಾರು ಬರ್ದಿರೋದು? MLAಗಳು ಬರ್ದಿರೋದು ವೈರಲ್ ಆಗಿತ್ತು. ಅವರು ಹಾಗಾಗಿ ನಿಮ್ಮ ಇಲಾಖೆ ಹೆಸರು ಆಗ ಬಂದಿತ್ತು. ಪಶುಸಂಗೋಪನಾ ನನಗೆ ಇಲಾಖೆಯಿಂದ ನಾನು ಅದನ್ನೇ ಹೇಳ್ತಾ ಇದ್ದೆ. ನಮ್ಮ ಇಲಾಖೆ ಹೆಸರು ಯಾಕೆ ಬಳಸ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇದೆ. ಇನ್ನೊಂದೇನ ಸರ್, ನಿಜವಾಗ್ಲೂ ಕೂಡ ನಿಮ್ಮ ಇಲಾಖೆಯಲ್ಲಿ ಇಂತ ಒಂದು ಅಧ್ಯಯನ ಪ್ರವಾಸ ಸಾಧ್ಯತೆಗಳಿತ್ತ, ಚರ್ಚೆ ಆಗಿತ್ತ? ನಮ್ಮಲ್ಲಿ ಪ್ರವಾಸಿ ಕಳಿಸುವಷ್ಟು ಹಣನೂ ಇಲ್ಲ ನಮ್ಮ ಹತ್ರ. ಗೊತ್ತಾಯ್ತಾ? ನಮ್ಮ ಇಲಾಖೆ ಪ್ರವಾಸಿ ಕಳಿಸುವ ಹಣನೂ ಅಲ್ಲ, ಅದು ಅಗತ್ಯನೂ ಇಲ್ಲ. ಆತರ ಪ್ರೋಗ್ರಾಮ್ ಏನಿಲ್ಲ. ಇದೆಯಾ? ಇಲ್ಲ ಸರ್, ಅದು ನಮ್ದೇನ್ ಕೇಳಿಲ್ಲ. ನಾನು ಹೇಳ್ತಾ ಇದ್ದೀನಿ, ಯಾಕೆ ಭಯ ಬೀಳ್ತಾ ಇದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ. ಅವ್ರ ದುಡ್ಡಲ್ಲಿ ಪ್ರವಾಸ ಹೋಗಿ ಭಯ ಆಗ್ಬೇಕು. ಸರ್ಕಾರ ದುಡ್ಡಲ್ಲಿ ಹೋಗೋದಾದ್ರೆ ಭಯ ಬಿಡ್ಬೇಕು. ಏನೋ ಸ್ವಂತ ಅವ್ರ ದುಡ್ಡಲ್ಲಿ ಪ್ರವಾಸ ಮಾಡಿ ಯಾಕೆ ಭಯ ಬೀಳ್ತಾ ಇದೆ ಅಂತ ನಮಗೂ ಅರ್ಥ ಆಗ್ತದೆ. ಇನ್ನೊಂದು ಹೇಳಿದ್ರೆ, ನೀವು ಸ್ನೇಹಿತರ ಬಳಗದಲ್ಲಿ ಪ್ರವಾಸ ಬಗ್ಗೆ ಚರ್ಚೆ ಆದಾಗ ಎಷ್ಟು ಜನ ಹೋಗ್ಬೇಕಂತ ಚರ್ಚೆ ಮಾಡಿದ್ರಿ? ನೀವು 5-6 ಜನ ಕೂತ್ಕೊಂಡು ಚರ್ಚೆ ಮಾಡಿದ್ರು. ನಾನು ಅಲ್ಲಿ ಕೂತಿದ್ದೆ. ಆಗ ನನಗೂ ಒತ್ತಾಯ ನಮ್ಮ ಸ್ನೇಹಿತರು, ನೀನು ಬಾ, ನಾನು ಅವತ್ತು ನೋಡೋಣ ಅಂತ ಹೇಳಿದ್ದೆ. ಬಟ್ ಈಗ ನಾನು ಹೋಗ್ತಾ ಇದ್ದೆ. ಹೌದ್ರಿ, ನಾನು ಹೇಳ್ತಾ ಇದ್ದೀನಿಲ್ರಿ, ನನಗೂ ನನ್ನ ಹೆಸರನ್ನು ಸೇರ್ಸ್ಕೊಂಡಿದ್ರು. ಬಟ್ ನಾನು ಹೋಗ್ತಾ ಇರ್ತೀನಿ. ಓಕೆ, ಇದಕ್ಕೂ ಅದಕ್ಕೆ ಏನ್ ಸಂಬಂಧ ಇದೆ? ಏನಂದ್ರೆ, ನೀವು ಯಾವ ಕ್ಯಾಂಪ್ ಅಲ್ಲಿ ಗುರ್ಸ್ಕೊಂಡಿದ್ರಿ ಅಂತಕ್ಕಂಥ ಚರ್ಚೆ. ಒಂದ್ ನಿಮಿಷ, ನಾನು CM ಅವರು ಒಂದೇ ಜಿಲ್ಲೆಯವರು, ಸುಮಾರು 30-35 ವರ್ಷಗಳಿಂದ ಜೊತೆಲಿ ಬಂದಿದ್ದೀವಿ. ಏನೋ ನಾವು ಆತ್ಮೀಯರು ನಿಜ. ಏನೋ ಅದಕ್ಕೆ ನಾ ಏನ್ ಮಾಡ್ಲಿ? ಈಗ CM ಆಗ್ತು ಇವ್ರು ಏನೋ ನೀವು ಮಾಡಿದ ವ್ಯಾಖ್ಯಾನ ಮಾಡ್ತಾರೆ. ಹೌದ್ರಿ, CM ಆಗ್ತು ನಿಜ.
ಎಲ್ಲ ಸಿಎಂ ಗದ್ದೆ ಆಪ್ತರಾಗಿರೋರೆ ಕಾಣಿಸ್ಕೊಳ್ಳೋದು ಅದ್ರಲ್ಲಿ. ಈಗ ಅದಕ್ಕೆಲ್ಲ ಉತ್ತರ ಹೇಳಕ್ಕಾಗಲ್ಲ. ನಾನ್ ಕ್ಲಾರಿಫೈ ಮಾಡ್ತಾ ಇರೋದು ನಮ್ಮ ಇಲಾಖೆಗೂ ಇದಕ್ಕೂ ಸಂಬಂಧ ಇಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.